ಬೇಡ ಅವ್ರಿಗೆ ನಮ್ಮ ಫೋಟೋಗ್ರಾಫರ್ ಹೆಸರು ಅದೇ ಅವನ ಹೆಸರು ದುಷ್ಯಂತ್ ಅಲ್ಲ ಇದನ್ನೇ ಕೊಡ್ತೀನಿ ದುಷ್ಯಂತ್ ಸರ್ ಹಿಂದೆ ಸರ್ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಇಡೀ ಬಸವ ತತ್ವ ಅನುಯಾಯಿಗಳು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಭಾರತದಲ್ಲಿ ಏನಾದರೂ ನಮ್ಮ ಭಾರತದ ಸಂಸ್ಕೃತಿ ಇರಲಿ, ಆದರೆ ಕರ್ನಾಟಕದಲ್ಲಿ ನಮ್ಮ ಶರಣ ಸಂಸ್ಕೃತಿ ಅನ್ನೋದನ್ನು ಕನ್ನಡತನವನ್ನು ಎತ್ತಿ ಹಿಡಿದಿದ್ದೀವಿ. ಬಹುಶಃ ಇದೇ ವೇದಿಕೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ, 3 ಜನ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ನೀವು ಮಾಡಿದ್ದೆಲ್ಲರೂ ಅದಕ್ಕೆ ಆನಂದ ತಂದಿದೆ. ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮೊಡನೆ ಎಂ ಬಿ ಪಾಟೀಲ್ ಅನ್ನೋರು ಕೂಡ ಬಿಜಾಪುರದಲ್ಲಿ ಇರಬೇಕಾದವರು ಇವತ್ತು ನನ್ನ ಒತ್ತಾಯಿಕೆಯಲ್ಲಿ ಬಂದಿದ್ದಾರೆ. ತಾವು ಕೂಡ ಸನ್ನೆ ಮಾಡಿಕೊಂಡು ಬಂದಿದ್ದೀರಿ. ತಮಗೆ ಹೃತ್ಪೂರ್ವಕವಾದ ಇಡೀ ಕನ್ನಡಿಗರ ಆಶೀರ್ವಾದ ನಮ್ಮ ಕನ್ನಡದ ನಾಯಕನಿಗೆ ಇರಲಿ ಅನ್ನೋ ಭಾವ. ಕೇವಲ ಬಸವಣ್ಣನವರನ್ನು ಯಾವುದೋ ಒಂದು ವಿಶ್ವಗುರು ಅಂತ ಸಣ್ಣವರನ್ನು ಮಾಡೋದಲ್ಲ, ಬಸವಣ್ಣನವರನ್ನ ಕನ್ನಡಿಗ ಬಸವಣ್ಣ ಇದನ್ನು ನಾವು ರಕ್ಷಿಸಬೇಕಾಗ್ತದೆ. ನಮ್ಮ ಕನ್ನಡಿಗ ಬಸವಣ್ಣನನ್ನ ಇಡೀ ದೇಶಕ್ಕೆ ಪರಿಚಯಿಸಿದ್ದೀವಿ. ಇನ್ನು ಮುಂದಿನ ದಿನಗಳನ್ನ ನಮ್ಮ ಬಸವಣ್ಣನವರ ಶ್ರೀರಕ್ಷೆಯಲ್ಲಿ ನಮ್ಮ ಕಾರ್ಯಕ್ರಮಗಳು ಹೀಗೆ ನಡೀಲಿ ಅಂತ ಆಶಿಸುತ್ತಾ ಬಸವಣ್ಣನವರ ಪರವಾಗಿ ನಾವು ಹೃದಯಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಅರವಿಂದ್ ಜಪ್ಪಿ ಅವರು ಗೌರವಾರ್ಪಣೆಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಸವ ಸಮಿತಿ ವತಿಯಿಂದ ಈ ಗೌರವಾರ್ಪಣೆ ನೆರವೇರಿಸಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಶಿವಶರಣರಿಗೆ, ಅವರನ್ನ ಬರೀ ಸಾಮಾಜಿಕ ಕ್ರಾಂತಿ ಮಾಡಿದವರಂತಲ್ಲ, ಸಮಾಜದ ಪರಿವರ್ತನೆಗೆ ಈ ಇತಿಹಾಸದಲ್ಲಿ ಶಾಶ್ವತವಾಗಿ ನೆಲೆಸತಕ್ಕಂಥ ನಮ್ಮ ಜನರಲ್ಲಿ ಅಚ್ಚ ಅಳಿಯದೆ ಉಳಿತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಕೆಲಸವನ್ನ ಬಸವಣ್ಣವರು ಮಾಡಿ ಹೋಗಿದ್ದಾರೆ ಅವರ ಜೀವಿತ ಕಾಲದಲ್ಲಿ. ಅಂಥವ್ರನ್ನ ನೆನಪಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೇವೆ. ಅದರಿಂದ ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ನಾಡಿನ ಜಗತ್ತಿಗೆ ಒಳ್ಳೆಯದಾಗಲಿ, ಶುಭ ಆಗಲಿ, ಗೌರವಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ಈ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಬಸವ ಸಮಿತಿಯವರಿಗೆ ಸರ್ಕಾರದ ಪರವಾಗಿ, ನಾಡಿನ ಜನತೆಯ ಪರವಾಗಿ ಧನ್ಯವಾದಗಳು.